ಪ್ರಜ್ವಲ್ ರೇವಣ್ಣ ಅವರ ರೆಕ್ಕೆ ಪುಕ್ಕಗಳನ್ನು ಎಲ್ಲ ರೀತಿಯಲ್ಲೂ ಕಟ್ ಮಾಡಿ ಆತ ವಿಧಿ ಇಲ್ಲದೆ ದೇಶಕ್ಕೆ ಬರುವ ರೀತಿಯಲ್ಲಿ ಪ್ರಯತ್ನಗಳು ನಡೀತಾ ಇದೆ. ಉದಾಹರಣೆಗೆ ಈಗ ಆತನಿಗೇನೋ ಒಂದು 7 ಅಕೌಂಟ್ ಇದೆಯಂತೆ, 7 ಅಕೌಂಟಲ್ಲಿ ದುಡ್ಡು ಹಾಕ್ತಾ ಇದ್ದಾರೆ, ಯಾರೋ ಉದ್ಯಮಿಗಳು ಹಾಕ್ತಾ ಇದ್ದಾರೆ, ಬೇರೆ ಬೇರೆ ಕಡೆಯಿಂದ ದುಡ್ಡು ಹೋಗ್ತಾ ಇದೆ ಅಂತ. ಸೊ ಆತನಿಗೆ ದುಡ್ಡು ಸಪ್ಲೈ ಆಗೋದನ್ನು ಕಟ್ ಮಾಡಿದ್ರೆ ಹೇಗೆ ಅಂತ ಈಗ ಅಕೌಂಟ್ ಫ್ರೀಜ್ಗೂ ಕೂಡ ಮುಂದಾಗ್ತಾ ಇದ್ದಾರೆ. ಪ್ರಜ್ವಲ್ ರೇವಣ್ಣಗೆ ಹಣ ಸಂದಾಯ ಮಾಡ್ತಾ ಇರೋದು ಯಾರು, ಇದನ್ನು ಕಂಡುಹಿಡಿಬೇಕು. ಬ್ಯಾಂಕ್ ಅಕೌಂಟ್ಗಳೆಲ್ಲ ಗೊತ್ತಾಗ್ಬಿಟ್ರೆ ಕಂಡುಹಿಡಿಬೋದು ಎಲ್ಲಿಂದ ದುಡ್ಡು ಹೋಗ್ತಾ ಇದೆ ಅಂತ. ಹವಾಲಾ ಹಣದ ಬಗ್ಗೆ SIT ಅಧಿಕಾರಿಗಳಿಗೆ ಈಗ ಅನುಮಾನ ಕೂಡ ಇದೆ. ಹವಾಲಾ ಹಣ ಸಂದಾಯ ಆಗ್ತಾ ಇರಬಹುದಾ ಅನ್ನುವಂತಹ ಅನುಮಾನ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲ್ಲಿಗ್ ನಾಗೇಶ್ ಅವರಿಂದ ಪಡ್ಕೊಳ್ಳೋಣ. ನಾಗೇಶ್, ಹವಾಲಾ ಹಣ ಪ್ರಜ್ವಲ್ಗೆ ಸಂದಾಯವಾಗ್ತಿರಬಹುದಾ? ಈ ಅನುಮಾನ SIT ಅವರಿಗೆ ಬರೋದಕ್ಕೆ ಕಾರಣ ಏನು? ಅರವಿಂದ್, ಬಹಳ ಪ್ರಮುಖವಾಗಿ ಅತ್ಯಾಚಾರ ಆರೋಪಿ ಆಗಿರುವಂತಹ ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ಅವರು ಪ್ರಕರಣ ಆಗ್ತಿದ್ದಂತೆ ವಿದೇಶದಲ್ಲಿ ಹೋಗಿ ತಲೆಮರೆಸಿಕೊಂಡಿರುವಂಥದ್ದು. ಈಗಾಗಲೇ SIT ಅಧಿಕಾರಿಗಳು ಆತನನ್ನು ಬಂಧನ ಮಾಡಲಿಕ್ಕೆ ಏನೆಲ್ಲ ಪ್ರಯತ್ನಗಳು ಬೇಕೋ ಅವೆಲ್ಲವನ್ನು ಕೂಡ ಮಾಡುವ ಕೆಲಸವನ್ನು ಮಾಡ್ತಾ ಇದೆ. ಬ್ಲೂ ಕಾರ್ನರ್ ನೋಟಿಸ್ ಇಶ್ಯೂ ಆಗಿದೆ, ಅದಾದ ನಂತರ ಲುಕ್ಔಟ್ ನೋಟಿಸು ಕೂಡ ಆಗಿದೆ. ಆದರೂ ಕೂಡ ಎಲ್ಲ ಒಂದು ಕಡೆ ಪ್ರಜ್ವಲ್ ರೇವಣ್ಣ ಇನ್ನೂ ಕೂಡ ಅದು ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೊಳ್ಳದೆ ವಿದೇಶದಲ್ಲೇ ತಲೆಮರೆಸಿಕೊಂಡಿರುವಂಥದ್ದು. ಹಾಗಾಗಿ SIT ಅಧಿಕಾರಿಗಳು ಇರುವಂಥ ಚಾನ್ಸ್, ಅವರಿಗೆ ಅಲ್ಲಿ ಇರಲಿಕ್ಕೆ ಏನೆಲ್ಲ ಚಾನ್ಸ್ ಇದೆಯೋ ಅವೆಲ್ಲವನ್ನು ಕೂಡ ಕಟ್ ಮಾಡಿದರೆ ತನ್ನನ್ನು ತಾನಾಗೆ ಬರ್ತಾನೆ ಅನ್ನುವಂಥ ಪ್ಲಾನನ್ನು ಈಗ SIT ಅಧಿಕಾರಿಗಳು ಮಾಡ್ಕೊಂಡಿರುವಂಥದ್ದು. ಹಾಗಾಗಿ ಬಹಳ ಪ್ರಮುಖವಾಗಿ ಪ್ರಜ್ವಲ್ ರೇವಣ್ಣ ಅವರ ಹಣದ ವಹಿವಾಟಿನ ಮೇಲೆ ಹದ್ದಿನ ಕಣ್ಣು ನೀಡಲು ಈಗಾಗಲೇ SIT ಅಧಿಕಾರಿಗಳು ಮುಂದಾಗಿದ್ದಾರೆ ಅನ್ನುವಂಥ ಮಾಹಿತಿ ಈಗ ಗೊತ್ತಾಗ್ತಿರುವಂಥದ್ದು. ಅದರಲ್ಲಿ ಬಹಳ ಪ್ರಮುಖವಾಗಿ ಅಲ್ಲಿ ಅವರು ಇರಲಿಕ್ಕೆ ಹಣದ ಅವಶ್ಯಕತೆ ಇರುತ್ತೆ. ಆ ಹಣದ ಮೂಲವನ್ನು ಕಂಡುಹಿಡಿದು ಅಲ್ಲಿ ಕಟ್ ಮಾಡಲಿಕ್ಕೆ, ಅವರ ಅಕೌಂಟನ್ನು ಫ್ರೀಜ್ ಮಾಡಲಿಕ್ಕೆ ಈಗಾಗಲೇ SIT ಅಧಿಕಾರಿಗಳು ಮುಂದಾಗಿದ್ದಾರೆ ಅನ್ನುವಂಥ ಮಾಹಿತಿ ಬಹಳ ಪ್ರಮುಖವಾಗಿರುವಂಥದ್ದು. ಅದರ ಜೊತೆಗೆ ಅವರ ಅಕೌಂಟ್ಗಳ ಮಾಹಿತಿ ಪಡೆದು ಅಕೌಂಟ್ನಲ್ಲಿ ಇಲ್ಲದೆ ಹೋದರೆ ಹವಾಲಾ ಹಣವನ್ನು ಅವರಿಗೆ ಸಂದಾಯವಾಗ್ತಾ ಇದೆ ಅನ್ನುವಂಥದ್ದು ಕೂಡ ಅನುಮಾನ ಆಗ್ತಾ ಇದೆ. ಆ ಹವಾಲಾ ಹಣದ ಮೂಲವನ್ನು ಕೂಡ ಪತ್ತೆ ಮಾಡಲಿಕ್ಕೆ ಈಗಾಗಲೇ SIT ಅಧಿಕಾರಿಗಳು ಮುಂದಾಗ್ತಾ ಇದೆ ಅನ್ನುವಂಥ ಮಾಹಿತಿ ಇರುವಂಥದ್ದು. ಅರವಿಂದ್, ಓಕೆ, ಥ್ಯಾಂಕ್ ಯು ನಾಗೇಶ್ ತಮ್ಮ ಎಲ್ಲ ಮಾಹಿತಿಗಾಗಿ. ಸೊ ಒಟ್ಟಾರೆ ಇವಾಗ ಒಂದು ಅನುಮಾನ ಅಂತೂ ಬಂದಿದೆ, ಬಟ್ ದುಡ್ಡು ಇಲ್ಲಿಂದ ವರ್ಗಾವಣೆ ಆಗೋದನ್ನು ತಪ್ಪಿಸೇ ಬಿಡ್ತೀವಿ, 1 ರೂಪಾಯಿನೂ ಆ ಕಡೆ ಹೋಗದೇ ಇದ್ದಂಗೆ ಮಾಡ್ತೀವಿ ಅನ್ನೋದು ತುಂಬ ಕಷ್ಟ ಇದೆ.